ಭರತ್ ತಿವಾರಿ ಅವರ ಬಗ್ಗೆ ಮಾತಾಡಿ ಅಂತ ತುಂಬಾನೇ ಡಿಎಮ್ಸ್ ಬರ್ತಾ ಇದೆ. ಏನ್ ಮಾತಾಡ್ಲಿ? ನಮ್ಮೂರುಗಳಲ್ಲಿ ರೋಡ್ ಸರಿ ಇಲ್ಲ, ಸ್ಕೂಲ್ ಸರಿ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಸರಿ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀವಿ. ಗೌರ್ಮೆಂಟ್ ಆಫೀಸ್ಗಳಲ್ಲಿ ಲಂಚ ಕೇಳಿ ನಾವೇನ್ ಮಾಡ್ತೀವಿ? ಲಂಚ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂತೀವಿ. ಒಬ್ಬ ಯುವಕ ಇಡೀ ವ್ಯವಸ್ಥೆ ವಿರುದ್ಧ ತಿರುಗ್ಬಿದ್ರು, ಪ್ರಶ್ನೆ ಮಾಡಿದ್ರು, ಗೌರ್ಮೆಂಟ್ ಆಫೀಸ್ಗಳನ್ನ ವಿಸಿಟ್ ಮಾಡಿದ್ರು, ಅರ್ಜಿ ಇಟ್ಕೊಂಡು ಕಾದು ಕುಳಿತರು, ಜನಗಳ ಕೆಲಸ ಆಗ್ತಾ ಇಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಈ ಸಿಸ್ಟಮ್ ಮಾತೇ ಕೇಳಲಿಲ್ಲ, ಗನ್ ಹಿಡಿದ್ರು, ಗೌರ್ಮೆಂಟ್ ಅಧಿಕಾರಿಗಳನ್ನ ಎದುರಿಸಿ ಜನಗಳ ಕೆಲಸನ ಮಾಡಿಸ್ಕೊಂಡ್ರು. ಪೊಲೀಸ್ ಹಾಗೂ ನಾವು ವೋಟ್ ಮಾಡಿ ಆಯ್ಕೆ ಮಾಡಿದಂತ ಸಿಸ್ಟಮ್ ಇವ್ರಿಗೆ ಸೈಕೋನ ಪಟ್ಟ ಕಟ್ತು. हथियार इनको दे दिया गया और अगर इसके बाद इन लोगों ने कुछ छल किया ಕೊನೆ ಟೈಮಲ್ಲಿ ಇವರು ಗನ್ನ ಬಿಸಾಕಿ ಸರೆಂಡರ್ ಆಗ್ತೀನಿ ಅಂತ ಬಂದ್ರು, ಶೂಟ್ ಮಾಡಿ ಸಾಯಿಸಿದ್ರು. ಭರತ್ ತಿವಾರಿ ಸಾವಿನ ಮೆರವಣಿಗೆ ಸಾವಿರಾರು ಜನ ಸೇರ್ಕೊಂಡ್ರು. ಅದೇ ಭರತ್ ತಿವಾರಿ ಹೋರಾಟ ಮಾಡೋ ದಿನ ಯಾವ ಜನಗಳು ಸೇರ್ಕೊಳ್ಳಿಲ್ಲ. ಅದೇ ಜನಗಳು ಸೇರಿದ್ರೆ ಭರತ್ ತಿವಾರಿ ಸಾಯುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪ್ರಜಾಪ್ರಭುತ್ವದ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಒಂದು ಓಟು ಇಡೀ ಸಿಸ್ಟಮ್ ನ ಚೇಂಜ್ ಮಾಡುತ್ತೆ ಅಂದ್ರೆ ಯಾಕಿನ್ನು ನಾವು ಆ ಮನ್ಸನ್ನ ಮಾಡ್ತಾ ಇಲ್ಲ? ಸಾಮಾನ್ಯನಿಗೆ ಓಟ್ ಹಾಕುವಂತ ಮನಸ್ಥಿತಿನ ನಾವು ಬೆಳೆಸ್ಕೊಂತಾ ಇಲ್ಲ. ಇನ್ನೂ ಬಲಾಢ್ಯರಿಗೆ ಓಟ್ ಹಾಕಿ ನಾವು ಗೆಲ್ಲಿಸ್ತಾ ಇದೀವಿ. ಸಾಮಾನ್ಯನ ಕೆಳಗಾಕಿ ತುಳಿತಾನೆ ಇದ್ದಾರೆ. ಜನಗಳಿಗೋಸ್ಕರ ಹೋರಾಡಿದಂತ ಭರತ್ ತಿವಾರಿ ತರ ಜನಗಳು ಸಾವನ್ನಪ್ತಾನೆ ಇದ್ದಾರೆ. ಆದ್ರೂ ನಾವುಗಳು ಸಪೋರ್ಟ್ ಮಾಡ್ತಿರೋದು ಅದೇ ಕರಪ್ಟ್ ಸಿಸ್ಟಮ್ಗೆ ವೋಟ್ ಮಾಡಿ ನಾವು ಗೆಲ್ಲಿಸ್ತಾ ಇದೀವಿ. इसमें बदलाव ऐसे नहीं आता। क्रांतिकारियों की शान पुलिस खाने और खिलाने में है।